ಅಪಾರ್ಟ್ಮೆಂಟ್ 103 ಫಾರ್ ಸಮ್ ರೀಸನ್ ಸ್ಟ್ರೇಂಜ್ ಅನ್ನಿಸ್ತಾ ಇತ್ತು. ಹಾಂಟೆಡ್ ಅಲ್ಲ, ಬಟ್ ಸ್ಟ್ರೇಂಜ್. ಮೀರಾ ಅಪಾರ್ಟ್ಮೆಂಟ್ಗೆ ಮೂವಿನ್ ಆದಾಗ ಇಟ್ ವಾಸ್ ಸಪೋಸ್ ಟು ಬಿ ಹರ್ ಫ್ರೆಶ್ ಸ್ಟಾರ್ಟ್. ಹೊಸ ಕೆಲಸ, ಹೊಸ ಮನೆ, ಹೊಸ ಸಿಟಿ ಆ್ಯಂಡ್ ಅವಳ ಒಂದು ಹೊಸ ವರ್ಷನ್ ಆಗಿರಬೇಕಾಗಿತ್ತು. ಎನಿವೆ, ಮೀರಾ ಬೆಡ್ರೂಮ್ ಮೂಲೆಯಲ್ಲಿ ಒಂದು ಟಾಲ್ ಮಿರರ್ ಇತ್ತು. ಇಟ್ ವಾಸ್ ಓಲ್ಡ್, ಇಟ್ ವಾಸ್ ಚಿಪ್ಡ್, ಬಟ್ ಡೆಫಿನೆಟ್ಲಿ ಎಲಿಗೆಂಟ್. ಮೀರಾ ಅವತ್ತು ಆ ಅಪಾರ್ಟ್ಮೆಂಟ್ಗೆ ಮೂವಿನ್ ಆದಾಗ ತುಂಬ ಸುಸ್ತಾಗಿತ್ತು. ಸೊ ಆನ್ಲೈನಲ್ಲಿ ಫುಡ್ ಆರ್ಡರ್ ಮಾಡಿ ಬೇಗ ಊಟ ಮಾಡಿ ಮಲ್ಕೊಂಡ್ಳು. ಮಾರನೇ ದಿನ ಬೆಳಿಗ್ಗೆ ಆಫೀಸ್ ಇದ್ದಿದ್ದರಿಂದ ಸ್ವಲ್ಪ ಬೇಗ ಎದ್ದು ಸ್ನಾನ ಮಾಡಿಕೊಂಡು ರೆಡಿ ಆಗೋದಕ್ಕೆ ಕನ್ನಡಿ ಮುಂದೆ ಬಂದು ನಿಂತಳು. ಆ ಕನ್ನಡಿ ನೋಡಿದ ತಕ್ಷಣ ಅವಳಿಗೆ ತುಂಬ ಇಷ್ಟ ಆಯಿತು. ಶಿ ಫೆಲ್ಟ್ ದೆರ್ ಈಸ್ ಸಮ್ ಪರ್ಸ್ನಲ್ ಕನೆಕ್ಷನ್ ಅಂತ. ಆ್ಯಂಡ್ ಆ ಮನೆಯಲ್ಲಿ ಮಿರರ್ ಹಿಂದೆ ಏನೋ ಒಂದು ಹಿಸ್ಟ್ರಿ ಇದೆ ಅಂತ ಅವಳ ಮನಸ್ಸು ಹೇಳ್ತಾ ಇತ್ತು. ಕನ್ನಡಿ ನೋಡಿಕೊಂಡು ರೆಡಿ ಆಗುವಾಗ ಅವಳಿಗೆ ಕನ್ನಡಿ ಮೇಲೆ ಏನೋ ಬರ್ದಿರೋ ಹಾಗೆ ಕಾಣಿಸ್ತು. ಏನು ಅಂತ ಸ್ವಲ್ಪ ಹತ್ತಿರ ಹೋಗಿ ನೋಡಿದ್ಲು. ನೆವರ್ ಫರ್ಗೆಟ್ ಹೂ ಯು ಆರ್ ಅನ್ನೋ ಲೈನ್ ಬರೆದಿತ್ತು. ಮೋಸ್ಟ್ಲಿ ಪ್ರೀವಿಯಸ್ ಟೆನೆಂಟ್ ಬರೆದಿದ್ರೇನೋ ಅಂತ ಅವಳ ಮುಖದಲ್ಲಿ ಒಂದು ಸ್ಮೈಲ್ ಬಂತು. ಇಮಿಡಿಯೇಟ್ ಆಗಿ ಅದರ ಫೋಟೋ ತೆಗೆದು ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಪೋಸ್ಟ್ ಮಾಡಿದ್ಲು ವಿತ್ ಅ ಕ್ಯಾಪ್ಷನ್, ಹೂ ಎವರ್ ಲಿವ್ಡ್ ಹಿಯರ್ ಬಿಫೋರ್, ಥ್ಯಾಂಕ್ಸ್ ಫಾರ್ ದ ಮಾರ್ನಿಂಗ್ ಮೋಟಿವೇಶನ್ ಅಂತ. ದಿನಗಳು ಕಳೆದ್ವು, ಮೀರಾನು ಬ್ಯುಸಿ ಆದಳು ಆ್ಯಂಡ್ ಮನೆಯಲ್ಲಿ ಒಂದು ಪರ್ಫೆಕ್ಟ್ ರೂಟೀನ್ ಸೆಟ್ ಆಗಿತ್ತು. ವೇಕಿಂಗ್ ಅಪ್, ಕಾಫಿ, ಇಮೇಲ್ಸ್, ಡೆಡ್ ಲೈನ್ಸ್, ಸೈಲೆನ್ಸ್, ಸ್ಲೀಪ್ ಇದೇ ಅವಳ ರೂಟೀನ್ ಆಗಿತ್ತು. ಇನ್ನೊಂದು ದಿನ ಕನ್ನಡಿ ಮುಂದೆ ರೆಡಿ ಆಗುವಾಗ ಮತ್ತೆ ಅದೇ ವಿಷಯ ನಡೀತು. ಮತ್ತೆ ಅವಳಿಗೆ ಏನೋ ಬರ್ದಿರೋ ಹಾಗೆ ಕಾಣಿಸ್ತು. ಏನು ಅಂತ ನೋಡಿದಾಗ ಇಟ್ಸ್ ಬೀನ್ 87 ಡೇಸ್ ಅಂತ ಇತ್ತು. ಅರೆ, ಈ ಲೈನ್ ಎಲ್ಲಿಂದ ಬಂತು? ನಾನು ಅವತ್ತೇ ನೋಡಿದ್ನಲ್ಲ, ಈ ಲೈನ್ ಇರಲಿಲ್ವಲ್ಲ ಅಂದ್ಕೊಂಡ್ಳು. ಮೋಸ್ಟ್ಲಿ ನಾನೇ ಓವರ್ ಥಿಂಕ್ ಮಾಡ್ತಿದ್ದೀನೇನೋ, ನಾನೇ ಸರಿಯಾಗಿ ನೋಡಿರಲಿಲ್ಲ ಅಂದ್ಕೊಂಡು ಮಿರರ್ನ ಒಂದ್ಸರಿ ನೀಟಾಗಿ ಒರೆಸಿದ್ಲು. ಮತ್ತೆ ಅವಳು ಕನ್ನಡಿ ಮುಂದೆ ಮಾರನೇ ದಿನ ರೆಡಿ ಆಗುವಾಗ ಅಗೇನ್ ದ ಸೇಮ್ ಲೈನ್ ಅಪಿಯರ್ಡ್. ಇಟ್ಸ್ ಬೀನ್ 87 ಡೇಸ್. ಸೇಮ್ ಹ್ಯಾಂಡ್ ರೈಟಿಂಗ್, ಸೇಮ್ ನೀಟ್ ಕರ್ವ್ಸ್. ಈಗ ಅವಳಿಗೆ ಅದನ್ನ ನೋಡಿ ಸ್ವಲ್ಪ ಗಾಬರಿ ಆಯಿತು. ಇಟ್ಸ್ ಬೀನ್ 87 ಡೇಸ್ ಸಿನ್ಸ್ ವಾಟ್ ಅನ್ನೋ ಕ್ವೆಶ್ಚನ್ ಅವಳ ತಲೆಗೆ ಬಂತು. ಅಷ್ಟರಲ್ಲಿ ಅವಳ ಮೈಂಡ್ ಅವಳಿಗೆ ಲಾಜಿಕಲ್ ಆಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿತ್ತು. ಮೋಸ್ಟ್ಲಿ ನಾನೇ ಸರಿಯಾಗಿ ಒರೆಸಿಲ್ಲ ಅನಿಸುತ್ತೆ, ಅಥವಾ ಹೊರಗಡೆಯಿಂದ ರಿಫ್ಲೆಕ್ಷನ್ ಬೀಳ್ತಾ ಇರ್ಬೋದು, ಆರ್ ಮತ್ತೆ ಮಾಯ್ಶ್ಚರ್ ಕಂಟೆಂಟ್ ಕೂತ್ಕೊಂಡು ಅದೇ ಟೆಕ್ಸ್ಟ್ ಕಾಣ್ತಾ ಇರ್ಬೋದು ಅಂತ. ಇದೇ ಯೋಚನೆಯಲ್ಲಿ ಆಫೀಸಿಗೆ ಹೋದ್ಲು. ಮತ್ತೆ ಒಂದು 2-3 ವಾರ ಆಯಿತು. ಕನ್ನಡಿ ಹಿಂದೆ ಒಂದು ಆನ್ವಲೋಪ್ ಸಿಕ್ಸಿರೋ ಹಾಗೆ ಕಾಣಿಸ್ತು. ಆನ್ವಲೋಪ್ ತೆಗೆದ್ಲು. ಅದ್ರ ಮೇಲೆ ಏನೂ ಸೈನ್ ಇರಲಿಲ್ಲ, ಸೀಲ್ ಇರಲಿಲ್ಲ, ನೇಮ್ ಇರಲಿಲ್ಲ, ಏನೂ ಇರಲಿಲ್ಲ. ಆನ್ವಲೋಪ್ನ ಓಪನ್ ಮಾಡಿದ್ಲು. ಅದರೊಳಗೆ ಒಂದು ಚಿಕ್ಕ ಪೋಲಾರೈಡ್, ಒಂದು ಫೋಟೋ ಇತ್ತು. ಆ ಫೋಟೋ ನೋಡ್ತಿದ್ದಾಗೆ ಅವಳ ಕೈ ಕಾಲು ನಡ್ಗಕ್ಕೆ ಶುರುವಾಯಿತು. ಯಾಕಂದರೆ ಅದು ಮೀರಾದೇ ಫೋಟೋ, ಅದೇ ಕನ್ನಡಿ ಮುಂದೆ ನಿಂತಿರೋದು. ಬಟ್ ಆಗ ಅವಳಿಗೆ ಚಿಕ್ಕ ಕೂದಲಿತ್ತು. ಮೀರಾ ಸ್ಮೈಲ್ ಮಾಡ್ತಾಯಿದ್ಲು. ಅವಳ ಹಣೆ ಮೇಲೆ ಒಂದು ಕಲೆ ಇತ್ತು. ಬಟ್ ಮೀರಾ ವಾಸ್ ಶಾಕ್ಡ್. ಅವಳು ಆ ಫೋಟೋನ ಯಾವತ್ತೂ ತೊಗೊಂಡೇ ಇರಲಿಲ್ಲ. ಇದು ಎಲ್ಲಿಂದ ಬಂತು? ಸೊ ಇಮ್ಮಿಡಿಯೇಟಾಗಿ ಬಿಲ್ಡಿಂಗ್ ಮ್ಯಾನೇಜರ್ ಆಫೀಸ್ಗೆ ಓಡಿದ್ಲು. ಮ್ಯಾನೇಜರ್ ಹತ್ರ ಕೇಳಿದ್ಲು, ಸರ್ ನನಗಿಂತ ಮುಂಚೆ 103 ಫ್ಲ್ಯಾಟಲ್ಲಿ ಯಾರಿದ್ರು ಅಂತ. ಅದಕ್ಕೆ ಮ್ಯಾನೇಜರ್ ಹೇಳಿದ್ರು, ಏನಮ್ಮ ಬೆಳಗ್ಗೆ ತಮಾಷೆ ಮಾಡೋ ಮೂಡಲ್ಲಿದೆಯಾ? ನೀನೇ ಅಲ್ವೇನಮ್ಮ ಮೀರಾ ಇದ್ದಿದ್ದು ಅಂತ. ಮುಂಚೆ ನೀನೇ ಆ ಫ್ಲ್ಯಾಟಲ್ಲಿ ಇದ್ದಿದ್ದು. ನಿನಗೆ ಕಾರ್ ಆಕ್ಸಿಡೆಂಟ್ ಆದಮೇಲೆ ಮೆಮೊರಿ ಲಾಸ್ ಆಯಿತು ಅಂತ ನಿಮ್ಮ ಅಣ್ಣನೇ ನಿನ್ನ ಜೊತೆ ಬಂದು ಮನೇನ ನನಗೆ ಮಾರಿ ಹೋದ್ನಲ್ಲ, ಈಗ ಅದೇ ಮನೆಗೆ ನೀನೇ ರೆಂಟಿಗೆ ಬಂದಿದ್ಯಾ ಅಷ್ಟೇ ಅಂತ ಅಂದರು. ಅವಳಿಗೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಅವಳ ಹಾರ್ಟ್ ಬೀಟ್ ಜಾಸ್ತಿ ಆಯಿತು. ಬೆವ್ರಕ್ಕೆ ಶುರು ಮಾಡಿದ್ಲು. ಆ ಕ್ಯಾಬಿನಿಂದ ಓಡಿ ಒಬ್ಬಳೇ ನಿಂತ್ಕೊಂಡು ಕಣ್ಣು ಮುಚ್ಕೊಂಡು ಯೋಚನೆ ಮಾಡ್ತಾ ನಿಂತಳು. ಆ ಕಾರಲ್ಲಿ ನಡೆದಿದ್ದ ಆರ್ಗ್ಯುಮೆಂಟ್, ಕಾರ್ ಆಕ್ಸಿಡೆಂಟ್, ಹಾಸ್ಪಿಟಲ್ ಲೈಟ್ಸ್, ಮಿರರ್ ಎಲ್ಲ ಅವಳ ಕಣ್ಮುಂದೆ ಒಳ್ಳೆ ಫಿಲ್ಮ್ ರೀಲ್ ರೀತಿ ಬಂತು. ಇಮ್ಮಿಡಿಯೇಟಾಗಿ ಮನೆಗೆ ಓಡಿದ್ಲು. ಕನ್ನಡಿ ಮುಂದೆ ಗಂಟೆಗಟ್ಟಲೆ ನಿಂತ್ಕೊಂಡಿದ್ಲು. ಅವಳು ಮಿರರ್ನ ಒಂದ್ಸರಿ ಒರೆಸಿದ್ಲು. ಒರೆಸಿ ಅವಳ ಮುಖ ನೋಡಿಕೊಂಡಾಗ ಅವಳ ಮುಖದ ಮೇಲೆ ಸ್ಮೈಲ್ ಇರಲಿಲ್ಲ. ಇಟ್ಸ್ ಮೀ, ಇದು ನಾನು, ಮೀರಾ, ದ ಓಲ್ಡ್ ಮೀರಾ, ದ ರಿಯಲ್ ಮೀರಾ ಅನ್ನೋ ರಿಯಲೈಸೇಷನ್ ಅವಳಿಗೆ ಬಂತು. ಆಗ ಅವಳಿಗೆ ಮೀರಾ ಎಂಥ ವ್ಯಕ್ತಿ ಆಗಿದ್ಲು, ಅವಳ ಕನಸುಗಳು ಹೇಗಿದ್ವು, ಆ್ಯಂಡ್ ಪಿಯರ್ ಪ್ರೆಷರ್ಗೋಸ್ಕರ ಬೇರೆಯವರಿಂದ ಇನ್ಫ್ಲುಯೆನ್ಸ್ ಆಗಿ ಅವಳ ಕನಸುಗಳನ್ನ ಅವಳು ತಲೆಯಲ್ಲಿ ಹೇಗೆ ಹೂತಾಕೊಂಡಿದ್ಲು ಅನ್ನೋದೆಲ್ಲ ಅವಳಿಗೆ ನೆನಪಾಯಿತು. ಆ್ಯಂಡ್ ನಡೆದಿದ್ದನ್ನು ಅವಳು ಯಾರ ಜೊತೆನೂ ಶೇರ್ ಮಾಡಿಲ್ಲ.
ಬಟ್ ಅವತ್ತಿಂದನೇ ಅವಳು ಬೇರೆ ರೀತಿ ಬದುಕೋಕ್ಕೆ ಶುರು ಮಾಡಿದ್ಲು. ಮತ್ತೆ ಮೀರಾ ರೋಡಲ್ಲಿ ಹೋಗುವಾಗ ಹೊಸಬ್ರಿಗೆ ಸ್ಮೈಲ್ ಮಾಡ್ತಾಯಿದ್ಲು, ಮಾರ್ನಿಂಗ್ ವಾಕ್ ಹೋಗುವಾಗ ಅವಳ ಜೊತೆ ಕ್ಯಾಮ್ರಾ ತೊಗೊಂಡು ಹೋಗ್ತಾಯಿದ್ಲು, ಆ್ಯಂಡ್ ಮತ್ತೆ ಜರ್ನಲಿಂಗ್ ಮಾಡೋಕ್ಕೆ ಶುರು ಮಾಡಿದ್ಲು. ಆ್ಯಂಡ್ ಈ ಎಲ್ಲ ವಿಷಯಗಳು ಅವಳಿಗೆ ಅವಳ ಓಲ್ಡ್ ವರ್ಷನ್, ದ ರಿಯಲ್ ವರ್ಷನ್ ಜೊತೆ ರೀಕನೆಕ್ಟ್ ಆಗೋದಕ್ಕೆ ಹೆಲ್ಪ್ ಮಾಡಿದ್ಲು. ಪ್ರತಿ ಸರಿನೂ ಆ ಕನ್ನಡಿ ಮುಂದೆ ಪಾಸ್ ಆದಾಗ ಅವಳು ಸಾಫ್ಟಾಗಿ ಸ್ಮೈಲ್ ಮಾಡ್ತಾ ಐ ರಿಮೆಂಬರ್ ಅಂತ ಹೇಳ್ತಾ ಇದ್ಲು. ಸೊ ಈ ಕಥೆಯಿಂದ ನಾವೇನು ಕಲಿಬೋದು? ನಾವು ಎಷ್ಟೋ ಸರಿ ನಮ್ಮ ಚೈಲ್ಡ್ಹುಡ್ಡಿಂದನೇ ಪಿಯರ್ ಪ್ರೆಷರಿಂದ ಬೇರೆಯವ್ರು ಏನು ಮಾಡ್ತಾರೆ ಅದರಿಂದ ಇನ್ಫ್ಲುಯೆನ್ಸ್ ಆಗಿ ನಮ್ಮನ್ನು ನಾವೇ ಕಳ್ಕೊಂಡು ಬಿಡ್ತೀವಿ. ನಮ್ಮ ಡ್ರೀಮ್ಸ್ ಏನಿದೆ, ನಮ್ಮ ಗೋಲ್ಸ್ ಏನಿದೆ, ನಮ್ಮ ಒಂದು ವರ್ಷನ್ ಏನಿದೆ, ಅದೆಲ್ಲದನ್ನು ಮರ್ತೋಗ್ಬಿಡ್ತೀವಿ. ಮೋಸ್ಟ್ಲಿ ನಾವು ಹೈಸ್ಕೂಲಲ್ಲಿ ಓದುವಾಗ, ಕಾಲೇಜಲ್ಲಿದ್ದಾಗ ನಮ್ಮ ಫ್ರೆಂಡ್ಸ್ನ ನೋಡಿ ಮೋಸ್ಟ್ಲಿ ನಾನು ಇಂಗ್ಲೀಷ್ ಸಾಂಗ್ಸ್ ಕೇಳಿದ್ರೆ ಕೂಲ್ ಅಂತ ಅನಿಸುತ್ತೆ, ಮೋಸ್ಟ್ಲಿ ನಾನು ವೆಸ್ಟರ್ನ್ ಕಲ್ಚರ್ ಫಾಲೋ ಮಾಡಬೇಕೇನೋ, ನಮ್ಮ ಓಲ್ಡ್ ಟ್ರೆಡಿಷನ್ನ ಫಾಲೋ ಮಾಡಿದ್ರೆ ನಾವು ತುಂಬ ಓಲ್ಡ್ ಸ್ಕೂಲ್ ಅಂತ ಅಂದ್ಕೊಂಡ್ಬಿಡ್ತಾರೆ, ಅಥವಾ ನಾನು ಟ್ರೆಡಿಷ್ನಲ್ ಆಗಿ ಡ್ರೆಸ್ ಮಾಡಿಕೊಂಡ್ರೆ ಇವಳು ಯಾರೋ ಗುಗ್ಗು ಅಂತ ಅನ್ಕೋತಾರೆ ಅನ್ನೋ ಯೋಚನೆಗಳು ನಮಗೆ ಚಿಕ್ಕ ವಯಸ್ಸಿಂದನೇ ಬೇರೆಯವರಿಂದ ಇನ್ಫ್ಲುಯೆನ್ಸ್ ಆಗಿ ತಲೆಯಲ್ಲಿ ಕೂತ್ಕೊಂಡ್ಬಿಡುತ್ತೆ. ಆ್ಯಂಡ್ ಇನ್ನು ಬ್ಯೂಟಿ ಸ್ಟ್ಯಾಂಡರ್ಡ್ಸ್ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಪೇರೆಂಟ್ಸ್ ಆಗಿರ್ಬೋದು, ನೇಬರ್ಸ್ ಅಥವಾ ರಿಲೇಟಿವ್ಸ್ ಎಲ್ಲರೂ ಅವರಿಗೆ ಗೊತ್ತಿಲ್ಲದೆ ಇರೋ ರೀತಿ ನೆಗೆಟಿವ್ ಆಗಿ ಚಿಕ್ಕ ಮಕ್ಕಳಿಗೆ ತುಂಬಿಸ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ನೀವು ಕೇಳಿರ್ಬೋದು, ಅಯ್ಯೋ ನಿಮ್ಮ ಮಗಳು ಬಿಡಿ ತುಂಬ ಚೆನ್ನಾಗಿದ್ದಾಳೆ, ನಮ್ಮ ಹುಡುಗಿ ಸುಮಾರು, ನಿಮ್ಮ ಹುಡುಗಿ ಬೆಳ್ಳಗಿದ್ದಾಳೆ, ನಮ್ಮ ಹುಡುಗಿ ಸ್ವಲ್ಪ ಕಲರ್ ಕಮ್ಮಿ, ಅಯ್ಯೋ ನಮ್ಮ ಹುಡುಗಿ ಕೂದಲು ಚೆನ್ನಾಗೇ ಇಲ್ಲ ರೀ, ನಿಮ್ಮ ಮಗಳು ಕೂದಲು ಎಷ್ಟು ಚೆನ್ನಾಗಿದೆ. ಈ ರೀತಿಯಾದಂತಹ ಮಾತುಗಳು ಚಿಕ್ಕ ಮಕ್ಕಳಿಗೆ ಆ ಚಿಕ್ಕ ವಯಸ್ಸಿಂದನೇ ಎಷ್ಟು ಸ್ಟ್ರಾಂಗ್ ಆಗಿ ಕೂತ್ಕೊಳ್ಳುತ್ತೆ ಅಂದರೆ, ಮೋಸ್ಟ್ಲಿ ನಾನು ಅಷ್ಟೊಂದು ಬ್ರಿಲಿಯಂಟ್ ಅಲ್ವೇನೋ, ಮೋಸ್ಟ್ಲಿ ನಾನು ಅಷ್ಟೊಂದು ಚೆನ್ನಾಗಿಲ್ವೇನೋ, ನಾನು ಅಷ್ಟೊಂದು ಟ್ಯಾಲೆಂಟೆಡ್ ಅಲ್ವೇನೋ ಅನ್ನೋ ಒಂದು ಯೋಚನೆಗಳು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಎಷ್ಟು ಸ್ಟ್ರಾಂಗ್ ಅಂತ ಅಂದರೆ, ನಾವು ಬೆಳೆದಾಗ ಬೇರೆಯವ್ರು ನಮ್ಮನ್ನ ಕಾಂಪ್ಲಿಮೆಂಟ್ ಮಾಡಿದ್ರೂ ಓ ಏನೋ ಬೇಕು ಅನಿಸುತ್ತೆ, ಅದಕ್ಕೆ ನಮಗೆ ಹೊಗಳ್ತಾ ಇದ್ದಾರೆ, ಏನೋ ತಪ್ಪು ತಿಳ್ಕೊಂಡಿರಬೇಕು, ನನ್ನ ಬಗ್ಗೆ ಇವ್ರಿಗೇನು ಗೊತ್ತೇ ಇಲ್ಲ, ಈ ರೀತಿ ಯೋಚನೆ ನ್ಯಾಚುರಲಿ ಬಂದ್ಬಿಡುತ್ತೆ. ಬಿಕಾಸ್ ಆಫ್ ದೋಸ್ ಪ್ರೀ ಕನ್ಸೀವ್ಡ್ ನೋಷನ್ಸ್, ಬಿಕಾಸ್ ಆಫ್ ದೋಸ್ ಪ್ರೆಜುಡೈಸಸ್. ಸೊ ಹೊಸ ವರ್ಷನ್ ಆಗೋದು ಅಂದರೆ ನಾವು ಈಗಿರುವಂತಹ ರೀತಿನ ಬಿಟ್ಟು ಕಂಪ್ಲೀಟ್ಲಿ ಒಂದು ಹೊಸ ವ್ಯಕ್ತಿ ರೀತಿಯೇ ಬದಲಾಗಬೇಕಾಗಿಲ್ಲ. ಬಟ್ ನಮ್ಮ ಚೈಲ್ಡ್ಹುಡ್ಡಲ್ಲಿ ನಾವಿದ್ದಂತಹ ರೀತಿ ಜೊತೆ ಮತ್ತೆ ರೀಕನೆಕ್ಟ್ ಆಗೋದು, ಮೇ ಬಿ ಆ ಒಂದು ಇನ್ನಸೆನ್ಸ್, ಆ ಒಂದು ನಾಲೆಡ್ಜ್, ಆ ಒಂದು ಕ್ರಿಯೇಟಿವಿಟಿ, ಆ ಒಂದು ಐಡಿಯಾ, ಆ ಒಂದು ಗೋಲ್ಸ್, ಇದೆಲ್ಲದನ್ನು ಎಂಬ್ರೇಸ್ ಮಾಡೋದು. ಪ್ರಾಬಬ್ಲಿ ಬೇರೆಯವ್ರು ಏನು ಮಾಡ್ತಾರೆ ಅದನ್ನ ಬ್ಲೈಂಡ್ಲಿ ಫಾಲೋ ಮಾಡದೆ ನಮಗೇನಿಷ್ಟ, ನಮಗೇನು ಖುಷಿ ಕೊಡುತ್ತೆ, ನಾವು ಏನೇನು ಎಂಜಾಯ್ ಮಾಡ್ತೀವಿ ಲೈಫಲ್ಲಿ ಅನ್ನೋದನ್ನು ಕಾನ್ಷಿಯಸ್ ಆಗಿ ಯೋಚನೆ ಮಾಡಿ ಆ ಪಾತಲ್ಲಿ ನಡೆಯೋದು. ಸೊ ರೀಕನೆಕ್ಟಿಂಗ್ ವಿತ್ ಯುವರ್ ಓಲ್ಡ್ ಪಾಸಿಟಿವ್ ಸೆಲ್ಫ್ ಅನ್ನೋದು ಈ ವಿಡಿಯೋ ಮೆಸೇಜ್ ಆಗಿತ್ತು. ಐ ಹೋಪ್ ಈ ರೀತಿಯ ನ್ಯೂ ವೇ ಆಫ್ ಕನ್ವೇಯಿಂಗ್ ದ ಮೆಸೇಜ್ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ. ಹೇಗನ್ನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ತಿಳಿಸಿ. ಆ್ಯಂಡ್ ವಿಲ್ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ಒನ್. ಬಾಯ್.